ನಾವು ಮಲ್ಟಿಪ್ಲೆಕ್ಸ್ಗೆ ಹೈಪ್ ಯಾವ ರೇಂಜ್ ಕೊಟ್ಟಿದೀವಿ ಅಂದ್ರೆ ನಮ್ ಕನ್ನಡ ಸಿನಿಮಾ ಅಣ್ಣ ನಾನು ಕೇಳ್ತಿರೋದಲ್ಲ ಈಗ ಇಷ್ಟು ಡಿಗ್ರೇಡ್ ಆಗಿ ಮಾತಾಡ್ತಾರಲ್ಲ ಆಗಿಲ್ಲ ಅದು ಇದು ಅಂತಾರಲ್ಲ ಅಲ್ಲಿ ಒಂದು ಹಿಂದಿ ಸಿನಿಮಾ ಅವರೇ ಮಾಡೋರಲ್ಲ ಅಣ್ಣ 7 ಶೋ ಕೊಟ್ಟಾರಲ್ಲ ಏನ್ ಬರ್ತಿದೆ ಅಣ್ಣ ಅಲ್ಲಿ 7 ಶೋ ಕೊಡೋದು ಏನ್ ಬರ್ತಿದೆ ಅಲ್ಲಿ ಇಷ್ಟು ಸುಮ್ಮನೆ ನಮ್ಗೆ ಹೇಳ್ತಾರೆ ಅಂದ್ರೆ ನಾವು ಹೋಗಿ ನೋಡಲ್ವಾ ಅವ್ರು ಹೇಳ್ತಿರೋದು ಏನು ಅಂದ್ರೆ 1,60,000 ರೂಪಾಯಿ ಬಂದಿದೆ GT ಮಾಲ್ ಅಲ್ಲಿ ಎರಡು ಶೋಕ್ ಬಂದಿರೋದು ಒಂದ್ ವಾರಕ್ಕೆ 1,60,000 ಬಂದಿದ್ರೆ ಅಷ್ಟೆಲ್ಲ ನೋಡ್ಸಕ್ಕಾಗಲ್ಲ ಇನ್ನೊಂದ್ ಶೋ ಅಂತಾರೆ ಹಂಗಾರೆ 1,60,000 ರೂಪಾಯಿ ದುಡ್ಡು ಅಲ್ವಾ ಕಮ್ಮಿನಾ ಅದು 6 months ಒಳ್ಳೆ ಪ್ರೈಮ್ ಟೈಮ್ ಎಲ್ಲ ತೆಗೆದು ಬಿಡೋದು ಯಾವ್ದೋ ಶೋ ಕೊಡೋದು ಈಗ ಕೇಳಿದ್ರೆ ಆ ಸಿನಿಮಾ ಚೆನ್ನಾಗಿದೆ ಯಾವ ಹಿಂದಿ ಸಿನಿಮಾ ಚೆನ್ನಾಗಿದೆ ಸರ್ ಕೆಲವು ಮಾತ್ರ ಚೇಂಜ್ ಮಾಡ್ಕೊಂಡಿದ್ದೀನಿ ಇಂಪಾರ್ಟೆಂಟ್ ಅದು ಬೇಕಂದಾಗ ಅದು ಮಾಡ್ಲೇಬೇಕಂತ ಹೇಳಿ ಅವ್ನಿಗೆ ಇದು ಮಾಡ ಆಮೇಲೆ ದಯವಿಟ್ಟು ರೆಸ್ಪಾಂಡ್ ಮಾಡಕ್ ಹೇಳಿ ಅಣ್ಣ ಯಾರಿಗೂ ರೆಸ್ಪಾಂಡ್ ಮಾಡಲ್ಲ ಯಾರಿಗೂ ರೆಸ್ಪೆಕ್ಟ್ ಇಲ್ಲ ಅಣ್ಣ ಆಮೇಲೆ ಇನ್ನೊಂದು ಏನಾಗಿದೆ ನಾವು ಫೋರ್ಸ್ಫುಲ್ ಆಗಿ ಏನ್ ಮಾಡಂಗಿಲ್ಲ ಒಂದು ಯಾವ್ದೋ ಒಂದು ಬಂದು ಇಲ್ಲಿ ಕೂತಿದೆ CCI ಅಂತೇಳಿ ನಾವು ಒಬ್ಬರನ್ನ ಬಲವಂತ ಮಾಡಂಗೇ ಇಲ್ಲ ಮಾಡ್ಲೇಬೇಕು ಅನ್ನೋದು ಇಲ್ಲ ಅಲ್ಲ ಈಗ ನಾವೇನ್ ಬಲವಂತ ಕೇಳ್ತಿಲ್ಲ ರಿಕ್ವೆಸ್ಟ್ ಮಾಡ್ತಿದ್ದೀವಿ ಅದನ್ನೇ ನಾವು ರಿಕ್ವೆಸ್ಟ್ ಮಾಡಿದ್ವಿ ನೆನ್ನೆ ನಾನು ಮಾತಾಡಿದೆ ರಿಕ್ವೆಸ್ಟ್ ಮಾಡಿದೆ ನಾನೇನು ಮಾತಾಡಿದೆ ಅಲ್ವಾ ಹೌದು ಈಗ ನಾವು ಏನ್ ಗಲಾಟೆ ಮಾಡಕ್ ಬಂದಿಲ್ಲ ಅಣ್ಣ ಕನ್ನಡ ಅಂತ ಇಷ್ಟು ವರ್ಷ ಒಬ್ಲೈಸ್ ಮಾಡಿ ಅಲ್ಲಿ ಹಿಂದಿ ನಡೀತಿದೆ ಅಣ್ಣ ಏನ್ ಬರ್ತಿದೆ ಅನ್ನೋ ಎಲ್ರಿಗೂ ಗೊತ್ತಿದೆ ಅಲ್ವಾ ಹಿಂದಿಗೆ 2ನೇ ವಾರನೂ ನೀವು ಅಷ್ಟು ಪ್ರಾಮುಖ್ಯತೆ ಕೊಟ್ಬಿಟ್ಟು ಕನ್ನಡಕ್ಕೆ ಏನಕ್ಕೆ ಹಿಂಗ್ ಮಾಡ್ತಿದ್ದೀರಾ ಹಿಂದಿದ್ ಯಾರು ಮಾತಾಡ್ತಿದ್ದೀರಾ ಹಂಗಾದ್ರೆ 7 ಶೋ ಏನಕ್ಕೆ ಕೊಟ್ಟಿದ್ದೀರಾ ಹಂಗಾದ್ರೆ ಅಲ್ಲಿ 50 ಕೋಟಿ ಆಗ್ತಿದೆ ಏನಿಲ್ಲ ಏನಾಗ್ತಿಲ್ಲ ಅಲ್ವಾ ಎಷ್ಟಾಗ್ತಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಅಪ್ಪ ನೀವ್ ನೋಡಿದಾಗ ಎಷ್ಟು ಜನ ಆಯ್ತು ಆ ಹಿಂದಿ ಸಿನಿಮಾದು ಹಂಗಾದ್ರೆ ನಮ್ದು 45 ಜನ 50 ಜನ ಅಲ್ವಂತೆ ಅವ್ರಿಗೆ 5-6 ಜನ ದೊಡ್ಡದಂತೆ 2ನೇ ಶೋ ಇದು 2ನೇ ವಾರ 7 ಶೋ 8 ಶೋ ಕೊಟ್ಟವ್ರೆ ಅದು 45-50 ಬೆಳಿಗ್ಗೆ ಬಂದಿರೋದು ನಮ್ದಕ್ಕೆ ಅವ್ರದ್ದು ಸಂಜೆ ಬಂದಿರೋದು ಒಂದ್ 10 ಜನ ಅಷ್ಟೇ ಕಂಪೇರಿಟಿವ್ಲಿ ನಾವೇ ಮೇಲಿದೀವಿ ತಾನೆ ಅಣ್ಣ ಸ್ವಲ್ಪ ಸ್ಟ್ರಾಂಗ್ ಆಗಿ ಹೇಳ್ರಣ್ಣ ಚೆನ್ನಾಗಿದ್ರೆ ನಾವೇ ಇನ್ಕ್ರೀಸ್ ಮಾಡ್ತೀವಿ ಅಂತಲ್ಲ ಅಣ್ಣ ಚೆನ್ನಾಗಿಲ್ಲ ಅಂದ್ರೆ ನಾವೇ ಡಿಕ್ರೀಸ್ ಮಾಡ್ತೀವಿ ಅಂತ ಅವರೇ ತಾನೇ ಹೇಳಿದ್ರು ಹಂಗಾದ್ರೆ ಆ ಕಡೆ ಹಿಂದಿಯಲ್ಲಿ ಸೂಪರ್ ಆಗಿ ಓಡ್ತಿದ್ಯಾ 7 ಶೋ ಏನಕ್ಕೆ ಕೊಟ್ಟವ್ರೆ ಓಪನ್ ಮಾಡಿ ನೋಡಿ ಒರೇನ್ ಮಾಲ್ 7 ಶೋ ಇದೆ GT ಮಾಲ್ 4 ಶೋ ಇದೆ ಎಲ್ಲ ಪ್ರೈಮ್ ಟೈಮ್ ಕೊಟ್ಟವ್ರೆ ಚೆನ್ನಾಗಿಲ್ಲ ಅಂದ್ರೆ ನಾನು ತೆಗಿತೀನಿ ಅಂದ್ರೆ ಅದು ತೆಗೀರಿ ಅದು ಒಂದ್ ಶೋ ಇದೆ ನಮಗ್ ಮಾತ್ರ ಅವ್ರಿಗೆ ಮಾತ್ರ ನ್ಯಾಯ ಮಾತಾಡ್ತಾರೆ ಅವ್ನು ಏನೇನು ಹೋಗ್ತಿದ್ದ ಅವನು ಇದರಲ್ಲಿ ಹಿಂದಿ ಏನ್ ರೇಂಜ್ ಹೋಗ್ತಿದ್ದ ತರ್ಸ್ಕೊಂಡು ಈ ಲೈಟ್ ಹಾಕ್ರಿ ಇಲ್ಲ ಅಂದ್ರೆ ಆಫ್ ಮಾಡೋರು ಇದು ನಂದು ಮೊದಲನೇ ಸಿನಿಮಾ ಅಂತ ಹೇಳ್ತಿಲ್ಲ ಅಣ್ಣ ಇದೇ ಕೊನೆ ಅಂತ ಹೇಳ್ತಿಲ್ಲ ಪ್ರತಿ ಸಿನಿಮಾಗೂ ಇದೇ ನಡೀತಿದೆ ನಾನು ಬೇಡ ಹಂಗಿದ್ರು ಬೇಡ ಅಂತ ಹೇಳ್ದೆ ತುಂಬಾ ದಿನ ಆಗಿದೆ ಕೊಡಿ ಅಂತ ಹೇಳ್ದೆ ಪಿಕ್ಚರ್ ಆಗಿ ನನ್ಗೆ 2ನೇ ವಾರ ಶೂಟಿಂಗ್ ಮಾಡ್ತಾರೆ ವಿಷಯನೇ ಹೇಳಿಲ್ಲ ನನಗೆ ಇನ್ಫಾರ್ಮೇಶನ್ ಕೊಟ್ಟರೆ ನಾನು ನಿಮ್ಗೆ ಕೊಡ್ತಿದ್ದೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ನನಗೆ ಅಷ್ಟೊಂದು ನೆಗ್ಲಿಜೆನ್ಸ್ ಏನು ಇಂಥ ಬೇವರ್ ಸಿಕ್ಕ ಸಂಬಂಧ ಅಧ್ಯಕ್ಷರು ಮಾತಾಡೋದು ಕೆಲವು ಕಡೆ 10 ಗಂಟೆ ಕೊಟ್ರೆ ಯಾರು ಸರ್ ತುಂಬಾ ಕಮ್ಮಿ ಜನ ಹೋಗೋದು ಹೌದು ಮೀಡಿಯಾ ಅಂತ ಒಂದು ಫೋನ್ ಮಾಡ್ತೀನಿ ಅವರು ನಿರ್ಮಾಪಕರಲ್ಲ ನಾವು ವ್ಯವಹಾರಸ್ಥರಲ್ವಾ ಅವರು 6:30 ಇಷ್ಟು ಫೀಲ್ ಆಗುತ್ತೆ ಈಗ ನೆಕ್ಸ್ಟ್ 9:30 ಇಷ್ಟು ಫೀಲ್ ಆಗುತ್ತೆ ಈಗ ಅಲ್ಲಿ ಶೋ ಆಗಿತ್ತು ಒಂದ್ ಶೋ ಬಿಟ್ಟಿದ್ದಾರೆ 2 ಶೋ ಇಟ್ಬಿಟ್ಟಿವಾಗ ಎಲ್ಲಾ ಥಿಯೇಟರ್ ಅಲ್ಲಿ ಮೇನ್ ಶೋಸ್ ನಮ್ಗೆ ಎಲ್ಲೆಲ್ಲಿ ಫೀಲ್ ಆಗುತ್ತೆ ಅಲ್ಲ ತೆಗ್ದಿದ್ದಾರೆ ಲಿಸ್ಟ್ ಕೊಡಿ ಸರ್ ಒಂದು ಜ್ಯೋತಿ ಒಂದು ಮಾತಾಡೋಣ ಕೊಡಿವರ ಜ್ಯೋತಿ ಕೊಡಿ PVR ಅವ್ರದ್ದು ಏನೇನೋ ಟರ್ಮ್ಸ್ ಅಂಡ್ ಕಂಡೀಷನ್ ಹೇಳ್ತಿದ್ದಾರೆ ಇರ್ಲಿ ಬಿಡಿ ಸರ್ ನಾನು ಏನ್ ಕೇಳ್ತಿದ್ದೀನಿ ಅಂದ್ರೆ ಹಿಂದಿ ಕೊಡೋ ಒಂದು ಪ್ರಾಮುಖ್ಯತೆ ಯಾಕೆ ನಮ್ ಕನ್ನಡ ಕೊಡ್ತಿಲ್ಲ ಇದೆಲ್ಲ ಸರ್ ನಮ್ಗೆ ಸೋರ್ಸ್ ಯಾವ್ದು ಯಾವ ಟೈಮ್ ಬೇಕು ಈಗ ಯಾವ್ದು ಇದೆ ನಿಮ್ಗೆ ಬೇಕಾಗಿರೋ ಸೋ ಟೈಮ್ ಅಲ್ಲ ಅವ್ರಿಗೆ ಗೊತ್ತು ಈಗ ನಾವೇನೋ ಸುಳ್ಳು ಹೇಳ್ಬೋದು ನೀವು ನಿಮ್ಮಲ್ಲೇ ಎಷ್ಟು ಜನ ಬಂದು ನೋಡಿಲ್ಲ ಅವ್ನ ಜೊತೆಲಿ ಬಂದು 4:15 7 ಮಾಡಿ GT ಮಾಲ್ 4:15 7 ಎಲ್ಲ ಮಾಲು 4:15 ಕೆಲವೊಂದ್ ಕಡೆ ನಾವು ಏನಣ್ಣ ನಾವು ರಿಕ್ವೆಸ್ಟ್ ಮಾಡಿ ಕೇಳ್ತಿದ್ದೀವಿ ನಾವೇನ್ ಇದ್ದಿಲ್ಲ ದಯವಿಟ್ಟು ನಮಗೆ ಕೊಡಿ ಅಂತಾನೆ ಕೇಳ್ತಿದ್ವಿ ನೆನ್ನೂ ನಾನು ಮಾತಾಡಿದ್ದೆ
ಆಯ್ತಲ್ಲ ಟೈಮಿಂಗ್ಸ್ ಎಲ್ಲ ಇರೋದು ಇವಾಗ ಬರೀ ಒಂದೊಂದು ಶೋ ಕೊಟ್ಟವ್ರು ಅಷ್ಟೇ ಸರ್. ವರ್ಷನೂ ಬರ್ತಾರೆ ಸಿನಿಮಾ ಜನರಿಗೆ ಯಾರು ಬರಲ್ಲ. ಶನಿವಾರ ಇವತ್ತು ಸ್ಯಾಟರ್ಡೆ ಸ್ಯಾಟರ್ಡೆ ಅಣ್ಣ ನನ್ನ ಸ್ನೇಹಿತರು ಎಷ್ಟೊಂದ್ ಜನ ಮಧ್ಯಾಹ್ನದ ಮೇಲೆ ಹಾಫ್ ಡೇ ಆಗುತ್ತೆ ಇವತ್ತು, ಸೆಕೆಂಡ್ ಸ್ಯಾಟರ್ಡೆ ಆದ್ರೂ ಕೆಲಸಗಳು ಮುಗಿಸ್ಕೊಂಡು 4 ಗಂಟೆಗೆ ಬರ್ತೀವಿ. ಓಕೆ 7 ಗಂಟೆಗೆ 1 ಶೋ ಕೊಟ್ಟಿದ್ದಾರೆ. ನಾವು ಕೇಳ್ತಿರೋದೇನು, ಹಿಂದಿಗೆ ನೀವು ಕೊಟ್ಟಿದ್ದೀರಾ 7 ಶೋ ಕೊಟ್ಟಿದ್ದೀರಾ, 4 ಶೋ ಕೊಟ್ಟಿದ್ದೀರಾ, ಕನ್ನಡಕ್ಕೆ ಯಾಕೆ ಒಂದೇ ಶೋ ನಾನು ಕೊಡೋದು, ಸೆಕೆಂಡ್ ವೀಕ್ ನಾನು ಕೊಡೋದೇ ಇಲ್ಲ ಅಂತ ಹೆಂಗ್ ಹೇಳ್ತೀರಾ? ಅದು ಕಲೆಕ್ಷನ್ ಚೆನ್ನಾಗಿದೆ. 1,60,000 ರೂಪಾಯಿ, ಇಷ್ಟು 2 ಶೋ ಕೊಟ್ಟಿರೋದಕ್ಕೆ ನಮ್ಗೆ ಅಷ್ಟ ಆಗಿದೆ ಅಣ್ಣ. ಸುಮ್ನೆ ಅಲ್ಲ ಅಣ್ಣ, 23 ವರ್ಷ ಅಣ್ಣ ಕಷ್ಟ ಬಿದ್ದಿರೋದು ನಾನು. ಇವತ್ತೇನೋ ಒಂದು ಒಳ್ಳೆ ಒಂದು ರೆಸ್ಪಾನ್ಸ್ ಬಂದಿದೆ, ಇವತ್ತು ಸಿನಿಮಾ ಹಿಟ್ ಆಗಿದೆ, ಎಲ್ಲ ಆಗಿದೆ. ಈ ಟೈಮಲ್ಲಿ ನನ್ಗೆ ಹಿಂಗ್ ಮಾಡಿದ್ರೆ ನಿಲ್ಸ್ಕೊಬೇಕು ಸಿನಿಮಾ. ಕನ್ನಡ ಸಿನಿಮಾ ಇಲ್ಲ ಓಡಲ್ಲ ಓಕೆ, ಜನ ಬರ್ತಿಲ್ಲ ಅಂತ. ಬರ್ತಿರೋ ಜನ ಬರ್ತಿದ್ದಾರೆ, ಅದನ್ನ ನೀವು ಶೋ ಕೊಟ್ಟಿರ್ತಾನೆ ಬರೋದು. ಸಿನಿಮಾ ಥಿಯೇಟರ್ನಲ್ಲಿ ಇಲ್ಲ ಅಂದ್ರೆ ಅಣ್ಣ ಆಮೇಲೆ ನಿಮ್ಮ ಥಿಯೇಟರ್ ಕೂಡ ವೇಸ್ಟಲ್ಲಿ ಭಾಳ ಚೆನ್ನಾಗಿದೆ ಅಣ್ಣ ಕಲೆಕ್ಷನ್. ವೈಷ್ಣವ ಇದೆ, ಇವ್ರು ಹೇಳ್ತಿದ್ರು ಚೆನ್ನಾಗಿದೆ. ಚೆನ್ನಾಗಿದೆ. ಹೋಗೋ ನಾವು ಮಲ್ಟಿಪ್ಲೆಕ್ಸ್ಗೆ ಹೈಪ್ ಯಾವ ರೇಂಜಿಗೆ ಕೊಟ್ಟಿದ್ದೀವಿ ಅಂದರೆ, ನಮ್ಮ ಕನ್ನಡ ಸಿನಿಮಾದವರು ಸ್ಕ್ರೀನ್ ಕೊಡಿ ಅಂತ ಮಲ್ಟಿಪ್ಲೆಕ್ಸನ್ನು ಬೇಡ್ಕೋಬೇಕಾಗಿ ಬಂದಿದೆ. ಹಾಂ, ಈಗ ರೀಸೆಂಟಾಗಿ ಯುದ್ಧಕಾಂಡ ಅಂತ ಒಂದು ಮೂವಿ ಬಂತು, ನೋಡಿರ್ತೀರ, ಅಜಯ್ ರಾವ್ ಅವ್ರದ್ದು. ಹಾಂ, ಅವರೊಂದು ವಿಡಿಯೋ ಕೂಡ ಮಾಡಾಕಿದ್ರು. ಏನಂತ, ಹಿಂಗೆ ಸ್ಕ್ರೀನ್ ಸಿಗ್ತಾ ಇಲ್ಲ, ಶೋಸ್ನ ಆಟೋಮೆಟಿಕಾಗಿ ಕಟ್ ಮಾಡ್ತಾ ಇದ್ದಾರೆ, ಎಲ್ಲೋ 1 ಶೋ ಕೊಡ್ತಾ ಇದ್ದಾರೆ, 2 ಶೋ ಕೊಡ್ತಾ ಇದ್ದಾರೆ. ಸೊ ಈಗ ಏನಾಗಿದೆ, ಮಲ್ಟಿಪ್ಲೆಕ್ಸ್ ಅವ್ರು ಹೇಳೋ ಥರ ನಮ್ಮ ಕನ್ನಡ ಸಿನಿಮಾದವ್ರು ಕೇಳೋ ರೇಂಜಿಗೆ ಆಗಿದೆ. ಸೊ ನಾವು ಮೂವಿ ಮಾಡಿರ್ತೀವಿ, ಅವ್ರು ನಮ್ಮ ಹತ್ರ ಬರ್ಬೇಕು ಕೇಳ್ಕೊಂಡು. ಅದೇ ಈಗ ಏನಾಗಿದೆ, ಥಿಯೇಟ್ರ್ ಅವ್ರು ಮಾತ್ರ ನಮ್ಮ ಹತ್ರ ಬರ್ತಾ ಇದ್ದಾರೆ, ಸಿಂಗಲ್ ಸ್ಕ್ರೀನ್ ಅವರು. ಸರ್ ನೀವು ಮೂವಿ ನಾವು ಹಾಕ್ತೀವಿ ಕೊಡಿ. ಮಲ್ಟಿಪ್ಲೆಕ್ಸ್ ಅವ್ರ ಹತ್ರ ಮೂವಿ ಮಾಡಿದವರೆ ಹೋಗ್ಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಬೇಡ್ಕೊತಾ ಇದ್ದಾರೆ ಇವರು, ಸ್ಕ್ರೀನ್ ಕೊಡಿ ಅಂತ. ಹಿಂಗೆ ಮುಂದೆ ನಡೆದು ಬರೋ ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ ಎಲ್ಲ ಮುಚ್ಚೋದ್ರೆ ಏನೊಂದು 15-25 30 ದಿನ ಓಡುತ್ತಾ ಮಲ್ಟಿಪ್ಲೆಕ್ಸಲ್ಲಿ ಕನ್ನಡ ಸಿನಿಮಾಗಳು. ಬೇರೆ ಲ್ಯಾಂಗ್ವೇಜ್ದು ಯಾವ್ದಾದ್ರು ಸಿನಿಮಾ ಬಂದರೆ ನಮ್ಮದನ್ನ ತೆಗೆದು ಸೈಡ್ಗೆ ಹಾಕ್ಬಿಟ್ಟು ಬೇರೆ ಲ್ಯಾಂಗ್ವೇಜ್ನ ಎತ್ತಿ ಮೆರೆಸ್ತಾರೆ. 15 ಶೋಗಳು 20 ಶೋಗಳೆಲ್ಲ ಕೊಟ್ಕೊಂಡು. ಅದೇ ಕನ್ನಡ ಸಿನಿಮಾಗೆ 1 ಶೋ ಇಲ್ಲ, 1 ಶೋ. ದಿನಕ್ಕೆ 3-4 ಶೋಗೆ ಒಂದು ಪ್ರೈವೇಟ್ ಮಲ್ಟಿಪ್ಲೆಕ್ಸ್ ಹತ್ರ ಬೇಡ್ಕೊಬೇಕು ಅಂದರೆ ತಿಕ್ಕಾವುರಿ ಅಲ್ವಾ? ಮೂವಿ ಚೆನ್ನಾಗಿಲ್ಲ ಅಂದರೆ ಬಿಡಪ್ಪ, ಆಯಿತು, ಚೆನ್ನಾಗಿರೋ ಮೂವಿ. ಲಾಸ್ಟಲ್ಲಿ ನೋಡಿರ್ತೀರ ಯುದ್ಧಕಾಂಡ. ಹಾಂ, ಎಂಥ ಒಳ್ಳೆ ಮೆಸೇಜ್ ಇರೋವಂಥ ಮೂವಿ. ಅಜಯ್ ರಾವ್ ಅವರೇ ಪ್ರೊಡಕ್ಷನ್ನು, ಅವರೇ ಹೀರೋ. ಅವ್ರ ಇನ್ಸ್ಟಾಗ್ರಾಮಲ್ಲಿ ಅದೊಂದು ವಿಡಿಯೋ ಇದೆ, ತೆಗೆದು ನೋಡಿ. ಇದ್ದಕ್ಕಿದ್ದಂಗೆ ಶೋಗಳನ್ನ ಕಟ್ ಆಫ್ ಮಾಡಿ ಬೇರೆ ಲ್ಯಾಂಗ್ವೇಜ್ ಮೂವಿ ಬರ್ತದೆ ಅಂತ ಅದು ಕೊಡ್ತಾ ಇದ್ದಾರೆ. ಯಾಕೆ ಅಂದರೆ ನಾವು ಅಡಿಕ್ಟ್ ಆಗಿಬಿಡ್ತೀವಿ ಈಗ ಸಿಂಗಲ್ ಸ್ಕ್ರೀನ್ಗೆ. ಎಲ್ಲಿ ಹೋಗ್ತಾ ಇದ್ದಾರೆ ನಮ್ಮಂಥ ಐಕ್ಳುಗಳು, ಒಂದಷ್ಟು ಜನ ಬಿಟ್ರೆ, ಕಾಲೇಜ್ ಬಾಯ್ಸ್ ಬಿಟ್ರೆ ತುಂಬ ಜನ ಎಲ್ಲಿ ಬರ್ತಾರೆ, ಓಡೋಗಿ ಮಲ್ಟಿಪ್ಲೆಕ್ಸಲ್ಲಿ ಕೂತಿರ್ತಾರೆ. ಅದಕ್ಕೀಗ ಏನಾಗಿದೆ, ಅವ್ರು ಆಡಿದ್ದೇ ಆಟ ಆಗಿಬಿಡಿದೆ. ಸೊ ದಯವಿಟ್ಟು ನಿಮ್ಮ ಹತ್ರ ಯಾವ್ದು ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ ಇದೆಯೋ ಅಲ್ಲಿಗೆ ಹೋಗಿ ನಿಮ್ಗೆ ಇಷ್ಟ ಬಂದಿದ್ದ ಮೂವಿ ನೋಡಿ. ಈ ಕನ್ನಡ ಲ್ಯಾಂಗ್ವೇಜ್ ಮೂವಿನೇ ನೋಡಿ ಅಂತ ಹೇಳ್ತಾ ಇಲ್ಲ, ಯಾವುದು ಆದರೂ ನೋಡಿ. ನಿಮ್ಗೆ ಯಾವ ಮೂವಿ ಬೇಕು ಅದನ್ನೇ ನೋಡಿ, ಯಾವ ಲ್ಯಾಂಗ್ವೇಜ್ ಬೇಕು ಅದಾದ್ರು ನೋಡಿ. ಸಿಂಗಲ್ ಸ್ಕ್ರೀನ್ ಥಿಯೇಟ್ರಲ್ಲೂ ಹೋಗಿ ಮೂವಿ ನೋಡಿ. ಇಲ್ಲ ಅಂದರೆ ಮುಂದೆ ಫ್ಯೂಚರ್ ಬರೋರಿಗೆ ಫೋಟೋಲೋ ವೀಡಿಯೋಲೋ ತೋರಿಸ್ಬೇಕಾಗುತ್ತೆ. ನೋಡಪ್ಪ, ಈ ಥರ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ ಇತ್ತು, ಹಿಂಗೆ ಒಳಗಡೆ ಹೋದರೆ ಬರೀ 100 ರೂಪಾಯಿ ಟಿಕೆಟ್ ಸಿಗ್ತಾಯಿತ್ತು, 20 ರೂಪಾಯಿ 30 ರೂಪಾಯಿಗೆಲ್ಲ ಇಂಟರ್ವಲಲ್ಲಿ ಕೆಲಸನೇ ಮುಗ್ದೋಗೋದು. ಹಾಂ, ಈ ಮಲ್ಟಿಪ್ಲೆಕ್ಸ್ಗೆಲ್ಲ ಹೋದರೆ ಇಂಟರ್ವಲಲ್ಲಿ ಪರ್ಸ್ ತೆಗಿಯೋಕ್ಕೆ ಭಯ ಆಯ್ತದೆ, ಎಲ್ಲಿ ಫುಲ್ಲು ಖಾಲಿ ಮಾಡಿಸ್ಬಿಡ್ತಾರೋ ಅಂತ. ಸೊ ನನ್ನ ವಿನಂತಿ ಒಂದೇ, ಸಿಂಗಲ್ ಸ್ಕ್ರೀನ್ ಥಿಯೇಟ್ರನ್ನ ಉಳಿಸಿ. ಮಲ್ಟಿಪ್ಲೆಕ್ಸ್ ಅವ್ರಿಗೆ ಕನ್ನಡ ಅಂದರೆ ಸ್ವಲ್ಪ, ನಾವು ಕನ್ನಡದ ಸ್ವಲ್ಪ ಬುದ್ಧಿ ಕಲಿಸ್ಬೇಕು ಅವ್ರಿಗೆ. ಆದಷ್ಟು ಸಿಂಗಲ್ ಸ್ಕ್ರೀನ್ನ ಯೂಸ್ ಮಾಡೋಣ.
ಸೊ ಹಾಗೆ ಮಾದೇವ ಮೂವಿ ತುಂಬ ಚೆನ್ನಾಗಿದೆ. ಮೇಯ್ನಾಗಿ ಕೆಲವೊಂದು ಸೀನ್ಗಳಿಗೆ BGM ಕೊಟ್ಟಿದ್ದಾರೆ. ಬಾಬಾ, ಆ ಬ್ಯಾಕ್ಗ್ರೌಂಡ್ ಸ್ಕೋರ್ ಜೊತೆ ಆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೂತ್ಕೊಂಡು ನೋಡೋ ಮಜಾನೇ ಬೇರೆ. ಆ ವಿಜುವಲ್ ಸೌಂಡು, ಅಲ್ಲೊಂದು ಡೈಲಾಗ್ ಬಂದರೆ ಇಲ್ಲೊಂದು ಡೈಲಾಗು, ಅದು ಮಜಾನೇ ಬೇರೆ. ಯಾರಾದರೂ ಇನ್ನೂ ಮೂವಿ ನೋಡಿಲ್ಲ ಅಂದರೆ ನಿಮ್ಮ ಹತ್ತಿರದಲ್ಲಿರುವ ಚಿತ್ರಮಂದಿರದಲ್ಲೇ ಹೋಗಿ ಮೂವಿ ನೋಡಿ. ವಿನೋದ್ ಪ್ರಭಾಕರ್ ಅವರ ಬೇರೆನೇ ರೂಪ ನೋಡ್ತೀರ ಇದರಲ್ಲಿ. ಮತ್ತೆ ಹೇಳ್ತಾ ಇದ್ದೀನಿ, ಆ್ಯಕ್ಷನ್ ಇದೆ, ಲವ್ ಸ್ಟೋರಿ ಇದೆ, ಲೈಟಾಗಿ ಕಾಮಿಡಿ ಇದೆ, ತಂದೆ ತಾಯಿ ಎಮೋಷನ್ ಇದೆ. ಆಲ್ಮೋಸ್ಟ್ ಒಂದು ಫುಲ್ ಕಾಂಪ್ಯಾಕ್ಟ್ ಮೂವಿ ಅಂತ ಹೇಳ್ಬೋದು. ದಯವಿಟ್ಟು ಎಲ್ಲರೂ ಚಿತ್ರಮಂದಿರದಲ್ಲೇ ಹೋಗಿ ಮೂವಿ ನೋಡಿ. ಕೊನೆಯದಾಗಿ ಮಲ್ಟಿಪ್ಲೆಕ್ಸ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಬಿಟ್ಬಿಡಿ ಅಂತ ಹೇಳ್ತಾ ಇಲ್ಲ, ಚೂರು ಅವಾಯ್ಡ್ ಮಾಡಿ. ಓಕೆಯಾ? ಫ್ಯಾಮಿಲಿ ಜೊತೆ ಹೋಗ್ತಾ ಇದೀವಿ ಗುರು, ಥಿಯೇಟ್ರಿಗೆ ಹೋದ್ರೆ ಬಾಯ್ಸ್ ಎಲ್ಲ ಎಣ್ಣೆ ಹಾಕೊಂಬಂದು ಅವಳು ಇಕ್ತಾರೆ ಅಂದರೆ ಬಾಲ್ಕನಿಗೆ ಹೋಗ್ರಪ್ಪ. ಜಸ್ಟ್ 50 ರೂಪೀಸ್ ಎಕ್ಸ್ಟ್ರಾ, 150 ರೂಪೀಸ್, ಕೆಲಸ ಮುಗಿದೋಗುತ್ತೆ. ಬಾಲ್ಕನಿಗೆ ಹೋಗಿ. ನಮ್ಮ ಥಿಯೇಟರ್ ಬಾಲ್ಕನಿಗಳು ಯಾವ ಮಲ್ಟಿಪ್ಲೆಕ್ಸ್ಗಿಂತ ಏನು ಕಮ್ಮಿ ಇಲ್ಲ. ಸಿಂಗಲ್ ಸ್ಕ್ರೀನ್ ಥಿಯೇಟ್ರನ್ನ ಉಳಿಸೋಣ, ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ನೋಡೋಣ ಅಂತ ಹೇಳ್ತಾ ಎಲ್ಲರೂ ಮಾದೇವ ಮೂವಿನ ಥಿಯೇಟ್ರಲ್ಲೇ ಹೋಗಿ ನೋಡಿ. ನಾನು ಸಿಗ್ತೀನಿ ನಿಮಗೆ ಇನ್ನೊಂದು ವೀಡಿಯೋದಲ್ಲಿ. ಆ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಇಲ್ಲೇ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಕ್ಲಿಕ್ ಮಾಡಿಬಿಟ್ಟು ಅದ್ರ ಪಕ್ಕದಲ್ಲೇ ಬೆಲ್ ಐಕಾನ್ ಇದೆ, ಕ್ಲಿಕ್ ಮಾಡಿದ್ರೆ ನಾನು ವೀಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡ್ಕೊಂಡಿರಿ, ಏನಾದರೂ ತಪ್ಪು ಮಾಡಿದರೆ ಕಮೆಂಟ್ ಮಾಡಿ, ಸರಿ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ನಾನು ಸಿಗ್ತೀನಿ ನಿಮ್ಗೆ ಇನ್ನೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ನಗ್ತಾ ಇರಿ.